ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸಿ ಕೂತಿದ್ದೀನಿ. ಇವತ್ತು ಸ್ಪೆಷಲ್ ಏನಂದರೆ, ನಾನು ಜೋಳದ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕಲ್ತಿಲ್ಲ ಮಾಡೋದಕ್ಕೆ. ನಮ್ಮತ್ತೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕು. ಈಗ ಪೂಜೆ ಆಯಿತು, ನಮ್ಮತ್ತೆ ಹೋಗ್ತಾ ಇದ್ದಾರೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ. ಈಗ ಬ್ರೇಕ್ಫಾಸ್ಟ್ ಮಾಡಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಯ್, ಅಷ್ಟೇ. ಎಲ್ಲಿಗೆ ಓಡ್ತಾ ಇದೆಯಾ? ಹಾಗೆ ಫೋನ್ ಬಂತು, ಅದಕ್ಕೆ ಹೋದರು. ಬನ್ನಿ ಗೈಸ್, ಈಗ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತ. ನೀವು ನೋಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ಪೂಜೆ ಮಾಡಿರೋದು ಈ ಥರ ಇದೆ. ತುಪ್ಪ ದೀಪ ಹಚ್ತೀನಿ ಎವ್ರಿ ಲಾಸ್ಟು. ರೊಟ್ಟಿಗೆ ರೆಡಿ ಆಗ್ತಾ ಇದೆ. ಬೇಳೆ ಬೇಯ್ತಾ ಇದೆ. ಈಗ ಇನ್ನೇನು ಕೆಲಸ ಇಲ್ಲ, ಇವತ್ತಿಷ್ಟೇ. ಜೋಳದ ರೊಟ್ಟಿ ಮಾಡೋದು. ತಿಂತೀರಾ ನಾನು ಮಾಡೋದನ್ನು? ತಿಂತಾರಂತೆ. ಗೊತ್ತಿಲ್ಲ ಹೆಂಗೆ ಮಾಡ್ತೀನೋ ಏನೋ ಅಂತ. ಒಂದು ಟ್ರೈ ಮಾಡೋಣ, ಏನಾದರೂ ಒಂದು ಡಿಫ್ರೆಂಟಾಗಿರಬೇಕಲ್ವ. ಗೈಸ್, ತುಂಬ ಮಳೆ ಆಗಿತ್ತು. ಈಗ ನೋಡಿ, ಇದು ಫುಲ್ಲು ಡ್ರೈ ಆಗಿತ್ತು. ಇದು ಫುಲ್ ಡ್ರೈ ಆಗಿತ್ತು. ಈಗ ನೋಡಿ ಎಷ್ಟು ಗ್ರೀನರಿ ಆಗಿ ಸ್ಟಾರ್ಟ್ ಆಗ್ತಾಯಿದೆ. ಅಷ್ಟೇ. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ರೊಟ್ಟಿ ಮಾಡಬೇಕು. ನಮ್ಮತ್ತೆ ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗಿ ನೋಡೋಣ ಹೇಗೆ ಮಾಡೋದು ಅಂತ. ಇದನ್ನು ನೀರಲ್ಲಿ ಸ್ವಲ್ಪ ಹಿಟ್ಟಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ, ಏನಕ್ಕೆ ಆ ಥರ ಗಂಟಾಗಬಾರ್ದು ಅಂತ ಈ ಥರ ಮಾಡ್ಕೊತಾ ಇದ್ದಾರೆ. ಮುದ್ದೆ ಆಗಬಾರ್ದು ಅಂತ. ಫಸ್ಟು ಅವರು ಅದನ್ನು ನನಗೆ ಅದು ಚಪಾತಿ ಹಿಟ್ಟು ಥರ ಮಾಡಿಬಿಟ್ಟು ಕೊಡ್ತೀನಿ, ಆಮೇಲೆ ನೀನು ಮಾಡು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅದು ನನಗೆ ಇನ್ನೂ ಕಲಿಸೋದಕ್ಕೆಲ್ಲ ಬರೋಲ್ಲ. ಅಮ್ಮಗೆ ನೀಟಾಗಿ ಬರುತ್ತಲ್ವ, ಅದು ಸುಮ್ಮನೆ ಹಾಳಾಗಬಾರ್ದು ಅಂದ್ಬಿಟ್ಟು ಫಸ್ಟ್ ಅವರೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅದು ರೌಂಡ್ ಮಾಡಾದ್ಮೇಲೆ ನಾನು ಮಾಡ್ತೀನಿ. ಈ ಥರ ಜೋಳದಿಟ್ಟು ಗೊತ್ತಿಲ್ಲ ಹೇಗೆ ಮಾಡ್ತೀವಿ ಅಂತ. ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ನನ್ನ ಬೈಕೊಂಬೇಡಿ. ಅದೇನು ಬೈಯಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಅವ್ರು ಬೈಯಲ್ಲ. ತುಂಬ ಶೆಕೆ, ಬಿಸಿಲು. ಇದು ಯಾವ ಬಿಸಿಲು ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಚೆನ್ನಾಗಿ ಮಿಕ್ಸ್ ಆಗಿ ಅದು ಗಂಟಾಗ್ದಿಲ್ದಿರೋ ಥರ ಮಿದ್ದಬೇಕು. ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲಮ್ಮ, ಹೊಡೆದೋಗ್ಬಿಡುತ್ತಾ, ಸೀಳ್ಕೊಳ್ಳುತ್ತಂತೆ ಗೈಸ್. ಎಕ್ಸ್ಪೀರಿಯನ್ಸ್. ಡೈಲಿ ಮಾಡ್ತೀವಿ ನಾವು ಇದನ್ನು ರೊಟ್ಟಿ ಮನೇಲಿ. ನೈಟು, ಮಧ್ಯಾಹ್ನ, ಮಾರ್ನಿಂಗ್ ಬೇಕಂದಾಗೆಲ್ಲ ಮಾಡ್ಕೊಳ್ಳೋದು. ನನಗೂ ಅಷ್ಟು ನಾನು ಯಾವತ್ತೂ ಮಾಡಿಲ್ಲ, ಇದೆ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಇವಾಗ ಚಪಾತಿ ಉಂಡೆ ಥರ ರೆಡಿ ಆಗ್ತಿದೆ. ನೋಡಿ ಗೈಸ್, ಎಷ್ಟು ನೀಟಾಗಿ ಮಾಡಿದ್ದಾರೆ. ನಾವೆಲ್ಲ ಮಾಡ್ತೀವಿ, ಅದೇನೋ ಒಂದು ದೊಡ್ಡ ಕೆಲಸ ಆಗಲ್ಲ ಅನ್ನೋ ಥರ. ಫಸ್ಟು ಈ ಥರ ಮಾಡಿ ಖಾಲಿ ಹಂಚು ಬಿಡಬಾರ್ದು. ಈ ಥರ ಇರುತ್ತವೆ. ಏನಕ್ಕಮ್ಮ ಹಂಗಿಡೋದು? ಖಾಲಿ ಇಡಬಾರ್ದು ಅಂತನಾ? ಫಸ್ಟ್ ಕೈಯಲ್ಲಿ ತಟ್ಕೋಬೇಕಾ ಗೈಸ್? ಫಸ್ಟು ಕೈಯಲ್ಲಿ ತಟ್ಬಿಟ್ಟು ಆಮೇಲೆ ಚಪಾತಿ ಲಟ್ಟಣಿಗೆ ಬರುತ್ತಲ್ಲ ಅದರಲ್ಲಿ ತೀಡ್ಕೊಳ್ತೀವಿ. ಕೈಯಲ್ಲಿ ಜಾಸ್ತಿ ಹೊತ್ತು ಇದು ಮಾಡೋಕ್ಕಾಗಲ್ಲ. ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಇದು ಬೇಗ ಆಗುತ್ತೆ ಬ್ರೇಕ್ಫಾಸ್ಟಿಗೆ ಅಂದ್ಬಿಟ್ಟು ಈ ಥರ
ತೀಡ್ಕೊಳೋದು. ಫಸ್ಟ್ ಅಮ್ಮ ಮಾಡ್ತಾರೆ, ಆಮೇಲೆ ನಾನು ಮಾಡ್ತೀನಿ. ಶೇಪ್ ಮಾಡಿ ಗೈಸ್, ಶೇಪ್ ಇಷ್ಟು ಕರೆಕ್ಟಾಗಿ ರೌಂಡಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ತೀಡ್ತಾರೆ ಅಂದರೆ ಅದು ನೀಟಾಗಿ ಬೆಂದಿರುತ್ತೆ. ತಿನ್ಬೇಕಾದ್ರೂ ಅಷ್ಟೇ ದಪ್ಪ ದಪ್ಪ ಬೇಡ ಅನ್ನೋ ಥರ ಅನ್ಸಲ್ಲ, ಅಷ್ಟು ಸಣ್ಣಗೆ ತೀಡ್ತಾರೆ. ಗೊತ್ತಾ, ನೀಟಾಗಿ ಬೆಂದರೆ ನೀಟಾಗಿ ತಿನ್ಬೋದು, ಇಲ್ಲಾಂದರೆ ತಿನ್ನೋಂಗೆ ಅನಿಸಲ್ಲ. ಯೂಶ್ವಲಿ ಎಲ್ಲ ಇವಾಗ ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಗೊತ್ತಿರುತ್ತಲ್ಲ, ಜೋಳದ ರೊಟ್ಟಿ ಯಾವಾಗಲೂ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅದು ನೋಡೋಕೆ ಅದು ಅಷ್ಟು ದೊಡ್ಡದಾಗೆಲ್ಲ ಅಗ್ಲು ಕಾಣ್ತಾ ಇದೆ, ಬಟ್ ಅದು ತಿನ್ನಬೇಕಾದ್ರೆ ನಾವು ಪೀಸ್ ಪೀಸ್ ಮಾಡಿಬಿಟ್ಟು ತಿಂತೀವಲ್ಲ, ಆವಾಗ ಇಷ್ಟಿರುತ್ತೆ. ಅದು ತಿಂದಂಗೆ ಅನಿಸಲ್ಲ. ಒಂದು ತಿಂದರೆ ತಿಂದಂಗೆ ಅನಿಸಲ್ಲ, ಒಂದೆರಡು ತಿಂದರೆ ಹೊಟ್ಟೆ ತಿಂದಂಗೆ ಅನಿಸುತ್ತೆ. ಎರಡು ತಿಂದಂಗೂ ಅನಿಸಲ್ಲ, 3 ತಿನ್ನಬೇಕು. ನಾನು ಇವಾಗ ಅಭ್ಯಾಸ ಮಾಡ್ಕೊತಾ ಇರೋದ್ರಿಂದ ಒಂದೊಂದು ತಿಂತಾಯಿದ್ದೀನಿ. ಈ ಥರ ಮಾಡಿ ಅದನ್ನು ಒದ್ದೆ ಬಟ್ಟೆಯಲ್ಲಿ ಇದು ಮಾಡಬೇಕು. ಎಣ್ಣೆ ಎಲ್ಲ ಹಾಕೋಂಗಿಲ್ವಂತೆ, ಒದ್ದೆ ಬಟ್ಟೆಯಲ್ಲೇ ನೀಟಾಗಿ ಈ ಥರ ಸವರ್ಕೊಬೇಕು. ಎಷ್ಟು ಚೆನ್ನಾಗಿ ನೀಟಾಗಿ ಇವಾಗ ಇನ್ನೊಂದು ಮಾಡ್ತಾ ಇದ್ದಾರೆ. ಇಲ್ಲಿ ಬೇಳೆ ಸಾಂಬಾರು ರೆಡಿ ಆಗ್ತಾ ಇದೆ ನೋಡಿ. ಇದು ಈ ಥರ ಉಬ್ಬಬೇಕು, ಅವಾಗ ಚೆನ್ನಾಗಿ ಬೇಯ್ತಾ ಇದೆ ಅಂತ ಇಲ್ಲಿ ನಾನು ಮಾಡ್ತಾ ಇದ್ದಾರಮ್ಮ. ಅವ್ರು ಮಾಡಿದ್ಮೇಲೆ ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಯಾಕಂದರೆ ಫಸ್ಟ್ ಅದು ಬ್ರೇಕ್ಫಾಸ್ಟಿಗೆ ರೆಡಿ ಆಗಬೇಡಿ, ಆಮೇಲೆ ನಂದು ಒಂದು ಟ್ರೈ ಮಾಡೋಣ ಅಂತ ಸೀಳ್ಕೊತ ನೋಡಿ ಅದನ್ನು ಬಿಟ್ಕೊಂಡು. ಓಕೆ ಗೈಸ್, ಅದಾಗಲಿ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ನಾನು ಮಾಡ್ತಾಯಿದ್ದೀನಿ, ಅಂದರೆ ಇವಾಗ ಅಮ್ಮ ಸ್ವಲ್ಪ ಇದು ಮಾಡಿಕೊಟ್ಟಿದ್ದಾರೆ, ಯಾಕಂದರೆ ಅದು ಸೀಳಬಾರ್ದು ಅಂತ. ಬನ್ನಿ ನಿಮ್ಮ ಹತ್ರ ಬನ್ನಿ. ಕರೆಕ್ಟಾ? ಹಂಗೆ ತಿರ್ಗಸು. ಸಾಕು ಸಾಕಾ? ಇದು ಆಲ್ರೆಡಿ ಮಾಡಿದ್ದಾರೆ, ಹಾಗಾಗಿ ಈಗ ಇದನ್ನು ಹೆಂಚ ಮೇಲೆ ಹಾಕ್ತಾಯಿದ್ದೀನಿ. ಹಾಕಾಕ ಅಷ್ಟಾಗಲಿ ಬಿಡು. ಇಲ್ಲ ಸಾಕಾ? ಈಗ ಅದು ಮಾಡೋಣ. ಗೈಸ್ ಇದು ಲಾಸ್ಟ್ದು ನಾನೇ ಮಾಡ್ತಾ ಇರೋದು. ಈಗಮ್ಮ ಪುಡಿ ಹಾಕೋಬೇಕಾ? ಈಗ ರೌಂಡ್ ಮಾಡ್ಕೊ. ಹಾಕೊಂಡೆ ಈಗ ತಿರುಗಿಸಕ್ಕೆ ರೊಟ್ಟಿ. ಇದು ಏನು ಮಾಡಬೇಕು? ತೇಡು ಅಳಿಸಾಕ ಕೆಳಗೆ ಹಿಟ್ಟು. ಗೈಸ್ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಇದು ಚಪಾತಿ ಥರ ಇಲ್ಲ. ಒತ್ತಬಾರ್ದು ಮೆಲ್ಲಗೆ. ಏನೋ ಬೇರೆ ಶೇಪ್ ಆಗೋಯ್ತಮ್ಮ. ಗೈಸ್ ಈಗ ರೌಂಡ್ ಆಗಿದೆ, ಈಗ ಮಾಡ್ತಾ ಮೆಲ್ಲಕ ತೇಡು, ನಿಧಾನ. ಇದು ನಿಧಾನಕ್ಕೆ ತೀಡ್ಬೇಕಂತ, ಇಲ್ಲಾಂದರೆ ಹೊಡ್ಕೊಂಡ್ಬಿಡುತ್ತೆ ಅಂತಿದಾರಮ್ಮ. ಕೆಳಗೆ ಹತ್ಕೊಂತೈತಿ. ಹಾಕು. ಚಪಾತಿ ಮಾಡೋ ಅಷ್ಟು ಈಸಿ ಅಲ್ಲ ಇದು, ಸಾಫ್ಟ್ ಇದೆ ಹಿಟ್ಟು. ಸಾಕಾ? ಹಾಕ್ಲಮ್ಮ? ಇನ್ನೂ ತೀಡ್ಬೇಕಿತ್ತ? ಹಾಕಾಕ. ಈಗ ಇದು ಹೆಂಚು ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ ಸೈಡು ಮೇನ್
ಸಾಕಮ್ಮ ಹ್ಞೂ ಗೈಸ್ ಇಷ್ಟು ಈಗ 1-2 ಸೆಕೆಂಡ್ ಬಿಟ್ಟು ಇದನ್ನು ತಿರುವಾಕ್ಬೇಕು, ನೋಡೋಣ ಹೇಗೆ ಬರುತ್ತೆ ಅಂತ. ಜೋರಡು ಗ್ಯಾಸ್ ಜೋರಡು ಜೋರಾಗಿ ಮಾತಾಡ್ತಿದ್ದೀನಿ. ಮಾಡ್ಕೊ. ಅದು ಬಿಸಿ ಇದ್ದರೆ ಮೊಬೈಲ್ ಇಟ್ಕೊಂಡು ಇದು ಮಾಡೋಕ್ಕಾಗಲ್ವಲ್ಲ, ಹಾಗೆ ತಿರುವಾಕಿದ್ದೀನಿ. ಇವಾಗ ನೋಡೋಣ ಯಾರು ಕೊಡಲಿ ಇದನ್ನು ತಿನ್ನೋಕ್ಕೆ, ನಾನು ಮಾಡಿರೋದು ಅಂತ. ನೆಕ್ಸ್ಟ್ ಟೈಮು ಗೈಸ್, ನೆಕ್ಸ್ಟ್ ನಾನು ಮಾಡಿದ್ರೆ ನಾನೇ ಹಿಟ್ಟು ಕಲಸಿ, ಅಮ್ಮ ಯಾವ ಥರ ಹಿಟ್ಟೆಲ್ಲ ಕಲಿಸಿದ್ರು ಆವಾಗಲೇ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ಲ, ಅದೆಲ್ಲ ಪ್ರತಿಯೊಂದೂ ನಾನೇ ಮಾಡಿ ಮನೋಜ್ ಅವ್ರಿಗೆ ಮಾಡಿಕೊಡ್ತೀನಿ. ನೋಡೋಣ ಅದು ಬರುತ್ತಾ ಏನು ಅಂತ. ಬರೀ ಇಷ್ಟು ಮಾಡಿದ್ದಕ್ಕೆ ಅದು ಸರಿಯಾಗಿ ಒಡ್ಕೊತಾ ಇತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡಿ ಮತ್ತೆ ನೀಟಾಗಿ ಮನೋಜ್ ಅವ್ರಿಗೆ ಮಾಡ್ಕೊಡ್ತೀನಿ. ಓಕೆ, ಈಗಿದು ಬೆಂದಿದೆಯಾ? ಇನ್ನೂ ಇಲ್ವಾ? ಆಗ್ತಾಯಿದೆ ನೋಡಿ. ವೆರೈಟಿ ರೊಟ್ಟಿ, ಈರುಳ್ಳಿ, ಇದು ಬದನೆಕಾಯಿದು ಬ್ರಿಂಜಾಲ್ದು ಏನೋ ಸಾಗು, ಇದು ಕಾಲಿಫ್ಲವರ್ದು ಪಲ್ಯ, ಸೊಪ್ಪಿನ ಸಾಂಬಾರು ತಿಂತಾ ಇರೋದು ಅಷ್ಟೇ. ಇದು ನಾನೇ ಮಾಡಿದ್ದು ನಾನೇ ತಿಂತಾಯಿದ್ದೀನಿ. ಯಾಕಂದರೆ ಮನೋಜ್ ಅವರಿಲ್ಲ ಟೇಸ್ಟ್ ಮಾಡೋದಕ್ಕೆ, ಅವ್ರು ಹೋದ್ರು ಕೆಲಸದ ಮೇಲೆ. ನಾನೇ ತಿನ್ನಬೇಕು. ಹೇಗಿದೆ ಟೇಸ್ಟ್ ಮಾಡೋಣ ಬನ್ನಿ. ಇದು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಲ್ವ ಗುರುವಾರ, ಹಾಗಾಗಿ ಅಮ್ಮ ಹೋಗ್ಬಿಟ್ಟು ಪಕ್ಕದ ರೋಡಲ್ಲಿ ಗ್ರೌಂಡ್ ಇದೆ, ಆ ಗ್ರೌಂಡ್ ಹತ್ರ ಲೈನಾಗೆ ಈ ಹೂವದ್ದು ಮರ ಬಿಟ್ಟಿದೆಯಂತೆ, ಅಲ್ಲಿ ಹೋಗಿ ಹೂವು ಕಿತ್ಕೊಂಬರ್ತಾರೆ. ವಾರ ಎಲ್ಲ ಮಾಡಬೇಕಂದ್ರೆ ಈ ಥರ ಹೋಗಿ ಹೂವು ತೊಗೊಂಡ್ಬಂದು ಪೂಜೆ ಮಾಡ್ತಾರಮ್ಮ. ಅದನ್ನು ಪೋಣಿಸ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗೆ ಮಾಲೆ ಮಾಡಿಕೊಡ್ತೀನಿ, ಹಾರ ಮಾಡಿಕೊಡ್ತೀನಿ, ಅದನ್ನು ನೀನು ಹಾಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಗೈಸ್. ಈಗ ನಾನು ವ್ಲಾಗಿನ್ ಆಗಿದ್ದೀನಿ, ಕೆಲಸ ಮಾಡಬೇಕು. ಮನೋಜ್ ಅವ್ರು ಇನ್ನೂ ಬಂದಿಲ್ಲ, ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಮನೆ ಮುಂದೆ ನೋಡಿ ಮಕ್ಕಳು ಮಣ್ಣಲ್ಲಿ ಹೆಂಗೆ ಆಟಾಡ್ತಾ ಇದ್ದಾರೆ ಅಂತ ನೋಡಿ. ಹೆಂಗೆ ಆಟಾಡ್ತಾ ಇದ್ದಾರಪ್ಪ ಮಣ್ಣಲ್ಲೆಲ್ಲ ಮಲ್ಕೊಂಡು ಒದ್ದಾಡಿಕೊಂಡು. ಇದೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ಬಿಕಾಸ್ ಆವಾಗೆಲ್ಲ ನಾವು ಮಣ್ಣಲ್ಲಿ ಕಲ್ಲಲ್ಲಿ ಎಲ್ಲ ಆಟ ಆಡಿಕೊಂಡು ಇರ್ತಿದ್ವಿ. ಅಲ್ಲಿ ನೋಡಿ ಸನ್ಸೆಟ್ ಹೆಂಗೆ ಆಗ್ತಾಯಿದೆ. ಇಲ್ಲಿ ಬಂದಮೇಲೆ ಇದೆ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾರ ಸನ್ಸೆಟ್ ಆಗ್ತಾ ಇರೋದು. ಸಖತ್ ಬ್ಯೂಟಿಫುಲ್ ಆಗಿದೆ. ಈವ್ನಿಂಗ್ ಟೈಮ್ ಈ ಥರ ಇದೆ. ಈ ಮಕ್ಕಳು ಇನ್ನೂ ಸಮ್ಮರ್ ಹಾಲಿಡೇ ಮುಗ್ದಿಲ್ವೋ ಏನೋ ದೇವ್ರಿಗೆ ಗೊತ್ತು, ಆದರೆ ಆಟಾಡ್ತಾನೆ ಇದ್ದಾರೆ. ಇವಾಗ ಬಂದಿದ್ದಾರೆ ಆಟಾಡೋದಕ್ಕೆ. ಗೈಸ್, ನಿಮ್ಗೆ ಎಷ್ಟೊಂದು ಜನ ಅನಿಸಿರ್ಬೋದು ಏನು ಮುಖ ತುಂಬ ಫುಲ್ಲು ಪಿಂಪಲ್ಸ್ ಈ ಥರ ಆಗಿಬಿಟ್ಟಿದೆ ನವಮಿಯಾಗೆ ಅಂತ. ಇಲ್ಲಿ ಹ್ಯುಮಿಡಿಟಿ ಅಷ್ಟಿದೆ, ತುಂಬ ಬಿಸಿಲು. ಮಳೆ ಬಂದ್ರೂ ಕೂಡ ತಂಪು ಅನಿಸಲ್ಲ, ಬಿಸಿ ಬಿಸಿ ಅನಿಸ್ತಾ ಇರುತ್ತೆ, ಸೆಕೆ ಅನಿಸ್ತಾ ಇರುತ್ತೆ. ಹಾಗಾಗಿ ಈ ಥರ ಎಲ್ಲ ಆಗ್ತಾಯಿದೆ. ರಿಕವರ್ ಕೂಡ ಆಗ್ತಾಯಿದೆ. ಕ್ಯೂರ್ ಆಗ್ತಿದ್ರೆ ಮತ್ತೆ ಅದು ಹಂಗೆ ಸ್ಟಾರ್ಟ್ ಆಗ್ತಾಯಿದೆ. ನಾನು ಅದಕ್ಕೆ ಏನು ಬೇಕೋ ಅದು ಸ್ಕಿನ್ ಕೇರ್ ನಾನು ಮಾಡ್ತಾಯಿದ್ದೀನಿ. ಹೋಗ್ತಾ ನೋಡಬೇಕು ರಿಸಲ್ಟು ಹೇಗೆ ಗೊತ್ತಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ. ಯೂಶ್ವಲಿ ನಾನು ಏನು ಸ್ಕಿನ್ ಕೇರ್ ಮಾಡ್ತೀನಿ ಅದೇ ಥರನೇ ಮಾಡ್ತಾಯಿದ್ದೀನಿ. ಬಟ್ ಈಗ ಮತ್ತೆ ಜಾಸ್ತಿ ಆಗಿದೆ. ಇಲ್ಲಿರೋ ಬಿಸಿಗೆ ಆ ಥರ ಆಗ್ತಾಯಿದೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತೆ ನೋಡಿ ಸೀರಿಯಲ್ ಹಾಕ್ಬಿಟ್ಟು ಹೋಗಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಅವ್ರದ್ದು ಫ್ರೆಂಡ್ ಮನೆ ಇದೆ, ಮೀನ್ಸ್ ಆಪೋಸಿಟಲ್ಲಿ ಅವ್ರದ್ದು ಫ್ರೆಂಡ್ ಮನೆ ಇದೆ. ಅಲ್ಲೋಗಿ ಬರ್ತೀನಿ ಇರು ಒಂದು 10 ನಿಮಿಷ ಅಂತ ಹೋಗಿದ್ದಾರೆ ನೋಡಿ. ಅದು ಅವರ ಫ್ರೆಂಡ್ ಮನೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನಷ್ಟು ಜಾಸ್ತಿ ವ್ಲಾಗ್, ನೆಕ್ಸ್ಟ್ ವ್ಲಾಗು ಮತ್ತೆ ಇನ್ನೊಂದೇನೆಂದರೆ ಸ್ಯಾರಿ ಕುಚ್ಚಾಕೋದು ಮತ್ತು ಕೌದಿ, ಹ್ಯಾಂಡ್ಮೇಡ್ ಕೌದಿ ಇದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿ ಎತ್ತಿಟ್ಟಿದ್ದಾರೆ. ಅದ್ರದ್ದು ವ್ಲಾಗ್ ಹಾಕ್ತೀನಿ, ಯಾವ ಥರ ಮಾಡಿದ್ದಾರೆ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಅದನ್ನು ವ್ಲಾಗ್ ಮಾಡಿ ಕಂಪ್ಲೀಟಾಗಿ ನಾಳೆ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸೇಮ್ ಹೇಗಿದೆ ಅಂದರೆ ಮಿಷಿನಲ್ಲಿ ವರ್ಕ್ ಮಾಡಿರೋ ಥರನೇ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.